ಬ್ರೇಕ್ಗೂ ಮುನ್ನ ನಾವು ಮೇಷದಿಂದ ಮಿಥುನದವರೆಗಿನ ವಾರದ ಒಂದು ಫಲಾಫಲ ಹೇಗಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ರಾಶಿಯತ್ತ ಗಮನ ಹರಿಸೋಣ. ಶಾಸ್ತ್ರಿಗಳೇ, ಕಟಕದಿಂದ ಕನ್ಯಾವರೆಗೂ ಹೇಗಿದೆ ಅಂತ ತಿಳಿಸ್ಕೊಡೋದಾದ್ರೆ. ಕರ್ಕಟಕ ರಾಶಿಯವರಿಗೆ ಹೇಗಿದೆ? ಕರ್ಕಟಕ ರಾಶಿಯವರಿಗೆ ಈ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಲಾಭ, ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು, ಆತ್ಮೀಯರಿಗಾಗಿ ಹೆಚ್ಚಿನ ವ್ಯಯ, ಮಕ್ಕಳಿಂದ ಸಮಾಧಾನ, ಗೌರವ ಸಿಗುತ್ತೆ. ಸ್ವಲ್ಪ ಚಂದ್ರ ರಾಹು ಜೊತೆಗೆ ಸಂಚರಿಸ್ತಕ್ಕಂಥದ್ದು, ಶನಿ ಜೊತೆಗೆ ಸಂಚರಿಸೋದು, ಇದು ಸ್ವಲ್ಪ ಮನಸ್ಸಿಗೆ ಪೆಟ್ಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಮಕ್ಕಳ ವಿಚಾರದ ಸ್ವಲ್ಪ ಸಮಾಧಾನ, ಸೌಖ್ಯತೆಗಳನ್ನು ಖಂಡಿತ ಕಾಣ್ತೀರಾ, ಅದರಲ್ಲಿ ಸಂಶಯ ಇಲ್ಲ. ಮುಖ್ಯವಾಗಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು, ಲಾಭದಲ್ಲಿದ್ದಾನೆ ಮತ್ತು ಗುರುಬುಧರ ಯುತಿ ಇದೆಯಲ್ಲ ಪ್ರಾರಂಭದಲ್ಲಿ, ಅದು ನಿಮಗೆ ಹೆಚ್ಚಿನ ಬಲ. ಕಲಾವಿದರಿಗೆ ಮತ್ತು ಸಂಗೀತಜ್ಞರಿಗೆ ಮತ್ತು ಈ ಟ್ಯೂಷನ್ನು, ಟ್ಯುಟೋರಿಯಲ್ ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಮತ್ತು ಲಾಯರ್ಸಿಗೆ ತುಂಬ ಹೆಚ್ಚಿನ ಬಲ, ಪ್ರೌಢಿಮೆ, ಬೌದ್ಧಿಕ ಬಲ ಮತ್ತು ಇನ್ನೇನೋ ಹೊಸತನ ಅಧ್ಯಯನ ತಿಳ್ಕೊಳ್ತಕ್ಕಂಥದ್ದು, ಇಂಥ ಒಂದು ಪ್ರಯತ್ನಗಳು ಇವೆಲ್ಲ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸಾಮರಸ್ಯ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ, ಸಹಾಯ ಚೆನ್ನಾಗಿದೆ, ಆತ್ಮೀಯರಿಗಾಗಿ ಸ್ವಲ್ಪ ಸುತ್ತಾಟ, ವ್ಯಯ ಚೆನ್ನಾಗಿದೆ. ನಿಮಗೆ ಗುರುವಾರದಿಂದಲೇ ನಿಮಗೆ ಹೆಚ್ಚಿನ ಬಲ ಬಂದುಬಿಡುತ್ತೆ. ಅಲ್ಲಿ ಚಂದ್ರನಿಗೆ ಬಲ ಚಂದ್ರ ಕರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದ ಈ ವೃತ್ತಿಯಲ್ಲಿ ಅನುಕೂಲಗಳು, ಸಹಕಾರಗಳು, ಸ್ತ್ರೀಯರಿಗೆ ಹೆಚ್ಚಿನ ಬಲ, ಸಹಾಯಗಳು ಸಿಗ್ತಕ್ಕಂಥದ್ದು. ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ಕೆಲಸ ಮಾಡೋರಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ ಮತ್ತು ಬಹಳ ಮುಖ್ಯವಾಗಿ ಈ ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಮತ್ತು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಪಾನು, ಅಡಿಕೆ, ತೆಂಗು ಈ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡೋರು ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಆಗಲಿಕ್ಕೆ ಅವಕಾಶಗಳಿದ್ದಾವೆ, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕರ್ಕಟಕ ರಾಶಿಯವರಿಗೆ ವಾರದ ಅಂತ್ಯ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಮತ್ತು ಬುಧ ವ್ಯಯದಲ್ಲಿ ಸಂಚಾರ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಇನ್ಯಾವುದಕ್ಕೋ ಒಂದು ಈಗ ಚೆನ್ನಾಗಿದೆ ಟೈಮ್ ಅಂತ ಹೇಳಿಬಿಟ್ಟು ಶೇರು ಮತ್ತೊಂದು ಮಗದೊಂದು ಇವುಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಆ ರೀತಿಯ ಒಂದು ಫಲ ಸೂಚಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಕರ್ಕಟಕ ರಾಶಿಯವರಿಗೆ ಅಂದರೆ, ನೀವು ಕೂಡ ದತ್ತಕ್ಷೇತ್ರಕ್ಕೆ ಒಂದು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ದತ್ತಾತ್ರೇಯ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಈ ಪ್ರಯತ್ನ ಮಾಡಿ. ಇನ್ನು ಸಿಂಹರಾಶಿಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅಸಮಾಧಾನ ಇದೆ, ವ್ಯಯ, ವ್ಯಥೆ, ಅಪಮಾನ, ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ಧನ ಲಾಭ, ವಿದ್ಯಾ ಲಾಭ, ಸರ್ಕಾರಿ ಕ್ಷೇತ್ರದವರಿಗೆ ಅನುಕೂಲಗಳು ಚೆನ್ನಾಗಿರ್ತಕ್ಕಂಥದ್ದು ಸೂಚಿಸ್ತಾ ಇದೆ. ಇದು ಅರ್ಧ ಹಾಗೆ ಅರ್ಧ ಹೀಗೆ, ಶುಭಾಶುಭ ಮಿಶ್ರವಾಗಿದೆ. ಕಾರಣ ಚಂದ್ರ ಅವನ ಸಂಚಾರದಿಂದಾಗಿ ಅತಿ ವ್ಯಯವನ್ನು, ಮನೋವ್ಯಥೆಯನ್ನು, ಆತ್ಮೀಯರನ್ನು ಕಳೆದು ಹಾಕ್ತಕ್ಕಂಥ ಇದನ್ನು ಸೂಚಿಸುತ್ತೆ. ಬುಧನ ಸಂಚಾರ ಮಂಗಳವಾರದಿಂದ ನಿಮಗೆ ಧನಾಧಿಪತಿ ಲಾಭಕ್ಕೆ ಬಂದಾಗ ಧನ ಸಮೃದ್ಧಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಮತ್ತು ಮಾತನ್ನು ನಚ್ಚು, ಬರವಣಿಗೆ ಇವುಗಳಲ್ಲಿ ಅವುಗಳನ್ನೇ ಕೆಲಸ ನಚ್ಚಿಕೊಂಡಿರ್ತಕ್ಕಂಥವ್ರಿಗೆ, ಇವುಗಳೆಲ್ಲ ಅಲ್ಲಿ ಲಿಪಿ, ಗಣಿತ, ಕಾವ್ಯ ಶಿಲ್ಪೈ, ಶಿಲ್ಪಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ಅಲಂಕಾರ ಶಾಸ್ತ್ರಗಳಾಗಬಹುದು, ಅಧ್ಯಯನ, ಸಂಶೋಧನೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಎಲ್ಲಿಲ್ಲ, ಇದು ಎಲ್ಲ ಕಡೆಗೆ ಇದೆ. ಹೀಗಾಗಿ ಅಲ್ಲೆಲ್ಲ ಹೆಚ್ಚಿನ ಅನುಕೂಲಗಳಾಗುತ್ತೆ. ಆ ರೀತಿಯ ಒಂದು ಶುಭ ಫಲ ಕಾಣ್ತೀವಿ. ಮತ್ತು ಹಣ ಲಾಭ, ಧನಾಧಿಪತಿ ಲಾಭದಲ್ಲಿದ್ದಾಗ ಯಾವುದೋ ಒಂದು ಬಗೆಯಲ್ಲಿ ಹಣ ಆಗೇ ಆಗುತ್ತೆ, ಅನುಕೂಲ ಆಗೇ ಆಗುತ್ತೆ. ಮತ್ತು ಬಂಧುಗಳಲ್ಲಿ ತುಂಬ ಸಾಮರಸ್ಯ ಇರುತ್ತೆ, ಸ್ನೇಹಿತರ ಜೊತೆಗೆ ಹೆಚ್ಚಿನ ಅನುಕೂಲಗಳನ್ನ ಕಾಣ್ತಕ್ಕಂಥದ್ದು, ಬಂಧುಗಳ ಬಾಂಧವ್ಯ ಏನಾದರೂ ಅಸ್ತವ್ಯಸ್ತ ಆಗಿದ್ದರೆ ಅದು ಸರಿ ಹೋಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸಿಂಹರಾಶಿಯವರಿಗೆ ಅದೇ ಲಾಭ, ಧನಾಧಿಪತಿ ಲಾಭದಲ್ಲಿದ್ದಾಗ ಧನ ಸಮೃದ್ಧಿಯಲ್ಲ, ಅದನ್ನೇ ಇಷ್ಟೊತ್ತು ಹೇಳಿದೆ ನಾನು. ವಿದ್ಯಾರ್ಥಿಗಳಿಗೆ ಅನುಕೂಲ. ಅದು ಮಾಂದಿ ಕಾರಣದಿಂದಾಗಿ ಸ್ವಲ್ಪ ಕಣ್ಣು, ಕಾಲಿನ ಭಾಗ ಸ್ವಲ್ಪ ತೊಂದರೆ ಆಗಬಹುದು, ಹುಷಾರು. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ, ಹೆಚ್ಚಿನ ಒತ್ತಡ ಇರ್ತದೆ, ಪ್ರೆಷರ್ ಜಾಸ್ತಿ ಇರ್ತದೆ. ಕರ್ಮಾಧಿಪತಿ ಶತ್ರು ಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಅದರಲ್ಲೂ ಸ್ತ್ರೀಯರಿಗೆ ಸ್ವಲ್ಪ ವ್ಯಥೆ, ಕಿರಿಕಿರಿ ಈ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಕೆಲಸದ ವಿಚಾರದಲ್ಲಿ. ಇದಕ್ಕೆ ಪ್ರಾರ್ಥನೆಗೆ ಏನಪ್ಪ ಅಂತಂದರೆ, ಸಿಂಹರಾಶಿಯವರು ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾವುದೋ ಒಂದು ಅಮ್ಮನವ್ರ ಸನ್ನಿಧಾನವೋ ಅಥವಾ ಸುಬ್ರಹ್ಮಣ್ಯ ಸನ್ನಿಧಾನ, ಆ ದರ್ಶನ ಮಾಡುವ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಇದ್ರ ಜೊತೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ತುಂಬ ಚೆನ್ನಾಗೇ ಇದೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲ, ದಾಂಪತ್ಯದ ಸ್ವಲ್ಪ ಅಸಮಾಧಾನ, ಅದು ಶನಿಚಂದ್ರ ಒಟ್ಟಾಗ್ತಾನೆ. ಈ ಕಾರಣದಿಂದಾಗಿ ಹುಷಾರಾಗಿರಿ. ವ್ಯವಹಾರಗಳ ವಿಚಾರದಲ್ಲಿ ತಗಾದೆಗಳು, ಹೊಸ ಅವಕಾಶಗಳಿಗೆ ಸಾಧ್ಯತೆ ಇದೆ, ಅನುಕೂಲಗಳು, ಹೊಸ ಪ್ರಯತ್ನಗಳು, ಹೊಸ ಸ್ಟಾರ್ಟಪ್ಸ್ ಅಂತೀವಲ್ಲ ಅಂಥದಕ್ಕೆ ಒಂದು ಅವಕಾಶ, ನಾನೇ ಮಾಡಿಬಿಡ್ತೀನಿ, ಸ್ವಂತ ವ್ಯಾಪಾರ ಮಾಡೋಣ ಅನ್ನೋ ಆಲೋಚನೆ ಬರ್ತಾ ಇದೆ.
ಕೆಲಸ ಮಾಡಿದ್ದು ಸಾಕು, ಬೇರೆಯವರು ದುಡ್ದಿದ್ದು ಸಾಕು, ನಾನು ಏನಾದ್ರು ಮಾಡೋಣ, ಈ ರೀತಿಯ ಒಂದು ಆಲೋಚನೆಗಳು ಕನ್ಯಾ ರಾಶಿಯವರಿಗೆ ಈಗ ಮೊಳೆಯುತ್ತೆ, ಬೆಳೆಯುತ್ತೆ. ಅದನ್ನು ಮಾಡೋಣ ಅಂತಕ್ಕಂಥ ಒಂದು ಬಲವು ಬರುತ್ತೆ. ಕಾರಣ ಬುಧನ ಕಾರಣ. ಬಂಧುಗಳಿಂದ, ಸ್ನೇಹಿತರಿಂದ ಒಂದು ಸಣ್ಣ ಸಲಹೆ ನಿಮ್ಮನ್ನು ಹಾಗೆ ಉತ್ಸಾಹಗೊಳಿಸುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ವಿಶೇಷ ಅನುಕೂಲಗಳು, ಲಾಭಗಳು ಇದೆ. ವೃತ್ತಿಯಲ್ಲಿ ಹೊಸ ಅವಕಾಶಗಳು, ಸ್ತ್ರೀಯರಿಗೆ ಸ್ವಲ್ಪ ಮನಸ್ತಾಪ, ಸ್ವಲ್ಪ ವ್ಯಥೆ, ಅಪಮಾನ ಇದನ್ನು ಸೂಚಿಸ್ತಾ ಇದೆ. ಹುಷಾರು. ಅದರ ಹೊರತಾಗಿ ಲಾಭ, ವೃತ್ತಿಯಲ್ಲಿ ಅನುಕೂಲ, ಬಡ್ತಿ, ಹೊಸ ಪ್ರಯತ್ನಗಳಿಗೆ ಒಂದು ಅವಕಾಶಗಳು, ಅದರಲ್ಲಿ ಗೆಲುವು, ಇದೆಲ್ಲ ತುಂಬ ಚೆನ್ನಾಗಿದೆ. ವಿದೇಶದಿಂದ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ಹಿರಿಯರಿಂದ ಸಲಹೆ, ಅವರಿಂದ ಲಾಭ ಇತ್ಯಾದಿ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ, ಒಳ್ಳೆ ಟೈಮ್ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ನಾಗದೇವರಿಗೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಆರೋಗ್ಯದ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ ಈ ಕಾರಣದಿಂದಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.